ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ರಿಲೀಫ್ ಪಡೆದುಕೊಂಡಿದ್ದಾರೆ. ಆದ್ರೆ ದಾಸನಿಗೆ ಇಷ್ಟು ರಿಲೀಫ್ ಸಾಕಾಗಲ್ಲ. ಸಿನಿಮಾ ಮಾಡಬೇಕು, ತಮ್ಮ ವ್ಯವಹಾರ ಮುಂದುವರಿಸಬೇಕು ಅಂದ್ರೆ ಈ ಎಲ್ಲಾ ತೊಡಕುಗಳಲ್ಲೂ ಕೂಡ ಅವ್ರಿಗೆ ರಿಲೀಫ್ ಸಿಗ್ಲೇಬೇಕು. ಅದೇನಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ರಿಲ್ಯಾಕ್ಸ್ ಮೂಡ್ನಲ್ಲೂ ದರ್ಶನ್ಗೆ ಢವಢವ. ಸಾರಥಿ ಮುಂದಿನ ಕಾನೂನು ಸಮರ ಏನು? ನಟ ದರ್ಶನ್ 1 ವರ್ಷದ ಕೆಳಗೆ ಕಾಟೇರ ಸಕ್ಸಸ್ನಲ್ಲಿ ತೇಲ್ತಿದ್ರು. ಆ ಯಶಸ್ವಿ ಸಂಭ್ರಮದ ಕ್ಷಣ ಕಿತ್ಕೊಂಡಿದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬಾತನ ಕೊಲೆ ಪ್ರಕರಣ. ಹೌದು, ದರ್ಶನ್ ನೆಮ್ಮದಿ ಕೆಡಿಸಿದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಸದ್ಯ ಜಾಮೀನು ಪಡೆದು ಮನೆ ಸೇರಿದ್ದಾರೆ. ಅನಾರೋಗ್ಯ ಮಧ್ಯೆ ಬೇಲ್ ಸಿಕ್ಕಿರೋದು ಒಂದು ಸಮಾಧಾನ ಸಾರಥಿಗಿದ್ರೆ, ಮುಂದಿನ ದಿನಗಳಲ್ಲಿ ಏನಾಗಬಹುದು ಎಂಬ ಆತಂಕವೂ ಇದ್ದೇ ಇದೆ. ಈ ಮಧ್ಯೆ ದರ್ಶನ್ಗೆ 5 ಸವಾಲುಗಳಿವೆ. ದರ್ಶನ್ ಟಾರ್ಗೆಟ್ 1, ಸುಪ್ರೀಂನಲ್ಲಿ ಕಾನೂನು ಹೋರಾಟಕ್ಕೆ ತಂತ್ರ. ಸದ್ಯ ಜಾಮೀನಿನಲ್ಲಿರುವ ದರ್ಶನ್ಗೆ ಇಲ್ಲಿಗೆ ಕಾನೂನು ಕಂಟಕ ಮುಗ್ದಿಲ್ಲ. ಕೊಟ್ಟ ಜಾಮೀನು ಪ್ರಶ್ನೆ ಮಾಡಿ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಹೀಗಾಗಿ ಕಾನೂನು ಹೋರಾಟಕ್ಕೆ ಸೂಕ್ತ ಪ್ಲಾನ್ ಮಾಡಬೇಕು. ದರ್ಶನ್ ಟಾರ್ಗೆಟ್ 2, ಶೂಟಿಂಗ್ಗೆ ಭಾಗಿಯಾಗಲು ಅನುಮತಿ ಬೇಕು. ದರ್ಶನ್ ರ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಶೂಟಿಂಗ್ ಹಂತದಲ್ಲಿದೆ. ಅಲ್ಲದೆ ಸಾಲು ಸಿನಿಮಾಗೂ ಮುಂಗಡ ಹಣ ಪಡೆದಿದ್ದಾರೆ. ಹೀಗಾಗಿ ಆರ್ಥಿಕ ಕಾರಣಗಳಿಂದ ನ್ಯಾಯಾಲಯಕ್ಕೆ ನೀಡಿ ಮತ್ತೆ ಶೂಟಿಂಗ್ನಲ್ಲಿ ಭಾಗಿಯಾಗಲು ಅನುಮತಿ ಪಡೆಯೋದು. ದರ್ಶನ್ ಟಾರ್ಗೆಟ್ 3, ಹಣ ವಾಹನ ವಾಪಸ್ಸು ಪಡೆಯೋದು. ಕೊಲೆ ಆರೋಪದ ಪಂಚನಾಮೆಯಲ್ಲಿ ನಟ ದರ್ಶನ್ ಮನೆಯಲ್ಲಿ 38 ಲಕ್ಷ ಹಣ ಮತ್ತು ಅವರ ಕೆಂಪು ಕಲರ್ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ರು. ಈ ಹಣ ಹಾಗೂ ವಾಹನವನ್ನ ವಾಪಸ್ ಪಡೆಯೋದು ಅವರ ಟಾರ್ಗೆಟ್ ಆಗಿದೆ. ದರ್ಶನ್ ಟಾರ್ಗೆಟ್ 4, ಶೂಟಿಂಗ್ಗಾಗಿ ಹೊರಹೋಗಲು ಅನುಮತಿ ಬೇಕು. ಸದ್ಯ ಜಾಮೀನು ಪಡೆದಿರುವ ದರ್ಶನ್ ಬೆಂಗಳೂರು ಬಿಟ್ಟು ಬೇರೆಲ್ಲೂ ಹೋಗುವಂತಿಲ್ಲ. ವಿಚಾರಣಾಧೀನ ಕೋರ್ಟ್ ವ್ಯಾಪ್ತಿ ಬಿಟ್ಟು ಬೇರೆಡೆ ತೆರಳುವಂತಿಲ್ಲ. ಸದ್ಯ ತಮ್ಮ ಆರೋಗ್ಯ, ತಾಯಿ ಆರೋಗ್ಯ, ಅವರ ಫಾರ್ಮ್ ಹೌಸ್ನಲ್ಲಿನ ಪ್ರಾಣಿಗಳನ್ನ ನೋಡುವ ಸಲುವಾಗಿ ದರ್ಶನ್ಗೆ 4 ವಾರಗಳ ಕಾಲ ಮೈಸೂರಿಗೆ ತೆರಳಲು ಕೋರ್ಟ್ ಅನುಮತಿ ನೀಡಿದೆ. ತಾನೊಬ್ಬ ಕಲಾವಿದ ಎಂಬ ನೆಪ ನೀಡಿ ಶಾಶ್ವತವಾಗಿ ಬೆಂಗಳೂರಿನಿಂದ ಹೊರಹೋಗಲು ಶಾಶ್ವತ ಅನುಮತಿ ಪಡೆಯೋದು ಒಂದಾಗಿದೆ. ದರ್ಶನ್ ಟಾರ್ಗೆಟ್ 5, ದೇಶ ವಿದೇಶ ಪ್ರವಾಸ ಅನುಮತಿ ಬೇಕು. ಸದ್ಯ ದರ್ಶನ್ ವೃತ್ತಿಯಲ್ಲಿ ತಾನೊಬ್ಬ ಕಲಾವಿದ. ನನ್ನ ಭವಿಷ್ಯದ ದೃಷ್ಟಿಯಿಂದ ದೇಶ ವಿದೇಶಕ್ಕೆ ಹೋಗಬೇಕಾಗತ್ತೆ. ಹೀಗಾಗಿ ರೆಗ್ಯುಲರ್ ಆಗಿ ನ್ಯಾಯಾಲಯಕ್ಕೆ ಹಾಜರಾಗೋದ್ರಿಂದ ವಿನಾಯಿತಿ ಪಡೆಯೋದು ಒಂದು ಬಹುಮುಖ್ಯ ಕಾರಣವಾಗಿದೆ. ಒಟ್ಟಾರೆ ದರ್ಶನ್ಗೆ ಸದ್ಯಕ್ಕಂತೂ ಈ ಯಾವುದೇ ರಿಲೀಫ್ ಇಲ್ಲದ ಕಾರಣ ತಮ್ಮ ವೃತ್ತಿಗಾಗಿ ಈ ಎಲ್ಲ ಅನುಮತಿ ಪಡೆಯಲೇಬೇಕು. ಇದನ್ನ ಕೋರ್ಟ್ ಮುಂದಿನ ದಿನಗಳಲ್ಲಿ ಪುರಸ್ಕಾರ ಮಾಡುತ್ತಾ ಇಲ್ವಾ ಎಂಬುದನ್ನ ಕಾಲವೇ ಉತ್ತರಿಸಬೇಕಿದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಜನಸಾಮಾನ್ಯರಿಗೆ ಗೊತ್ತಿರುವ ವಿಚಾರ ಅಂದ್ರೆ ಹೈಕೋರ್ಟ್ ನಿಂದ ಬಿಗ್ ರಿಲೀಫ್ ಸಿಕ್ತು, ಆರಾಮಾಗ್ಬಿಡ್ತಾರೆ ದರ್ಶನ್ ಅಂತ. ಬಟ್ ಪರಿಸ್ಥಿತಿ ಹಾಗಲ್ಲ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ, ಕಂಪ್ಲೀಟ್ ಆಗಿ ಖುಲಾಸೆ ಆಗಿಲ್ಲ. ಅವ್ರು ಇಷ್ಟ ಬಂದಂಗೆ ಇರಕ್ಕಾಗ್ತಿಲ್ಲ ಅನ್ನೋದು ಮೇನ್ ಪಾಯಿಂಟ್. ಸೊ ಈಗ ಇಷ್ಟ ಬಂದಂಗೆ ಇರೋದಕ್ಕೆ, ಬೇರೆ ಬೇರೆ ಕಡೆ ಓಡಾಡೋದಕ್ಕೆ ಯಾವ ರೀತಿ ಪರ್ಮಿಷನ್ ಪಡೆದುಕೊಳ್ಬೇಕಾಗುತ್ತೆ? ಅವ್ರ ಮುಂದೆ ಇರುವಂತಹ ಆಪ್ಷನ್ಗಳು ಏನು? ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೆಗ್ಯುಲರ್ ಜಾಮೀನು ಪಡೆದುಕೊಳ್ತಿರ್ತಕ್ಕಂಥ ನಟ ದರ್ಶನ್ಗೆ ಈಗ ಒಂದಷ್ಟು ಸವಾಲುಗಳು ಮುಂದೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಷರತ್ತುಬದ್ಧ ಜಾಮೀನನ್ನ ದರ್ಶನ್ ಪಡೆದುಕೊಂಡಿದ್ದಾರೆ. ಹಾಗಂತೇಳಿ ದರ್ಶನ್ ಫುಲ್ ರಿಲ್ಯಾಕ್ಸ್ ಆದಾರೆ ಅಂದ್ರೆ ಈಗ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಷರತ್ತುಗಳು ಏನಿದಾವೆ, ಇದರ ಪ್ರಕಾರ ದರ್ಶನ್ ಟ್ರಯಲ್ ಕೋರ್ಟ್ ನಲ್ಲಿ ಪ್ರತಿ ಬಾರಿ ವಿಚಾರಣೆಗೂ ಹಾಜರಾಗಬೇಕಾಗುತ್ತೆ. ಇದ್ರ ಜೊತೆಗೆ ಈಗಾಗಲೇ ಪ್ರಾಸಿಕ್ಯೂಷನ್ ವತಿಯಿಂದ ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿದ್ರೆ, ಎರಡನೇದಾಗಿ ಅವರ ಮನೆಯಲ್ಲಿ ಏನು 38 ಲಕ್ಷ ನಗದು ಜೊತೆಗೆ ಅವರ ಕಾರುಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು, ಇವುಗಳನ್ನ ರಿಲೀಸ್ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು. ಜೊತೆಗೆ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಅವರು ಅರೆಸ್ಟ್ ಆಗೋದಕ್ಕೂ ಮುನ್ನ ಡೆವಿಲ್ ಚಿತ್ರದ ಚಿತ್ರೀಕರಣ ಆರಂಭ ಆಗಿತ್ತು. ಹೀಗಾಗಿ ಈ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತೇಳಿ ನ್ಯಾಯಾಲಯದ ಮೊರೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದ್ರೆ ನಾನೊಬ್ಬ ಕಲಾವಿದ,
ಕಲಾವಿದ, ನಾನೊಬ್ಬ ನಟ, ನನ್ನ ನಂಬಿ ಸಾಕಷ್ಟು ಜನ ಹಣ ಹೂಡಿಕೆ ಮಾಡಿದ್ದಾರೆ ಅಂತೇಳಿ ಹೋಗಿದ್ದೆ, ಅದಲ್ಲಿ ಅವರಿಗೆ ಅನುಮತಿ ಸಿಗೋ ಸಾಧ್ಯತೆಯೂ ಇರತಕ್ಕಂಥದ್ದು. ಇವೆಲ್ಲದರ ಜೊತೆಗೆ ಏನು ಅವರು ತಿಂಗಳಿಗೊಮ್ಮೆ ಕೋರ್ಟ್ಗೆ ಹಾಜರಾಗಬೇಕಾದಂಥ ಅನಿವಾರ್ಯತೆ ಈಗ ಇರತಕ್ಕಂಥದ್ದು. ಪ್ರತಿ ತಿಂಗಳು ಕೇಸ್ ಟ್ರಯಲ್ಗೆ ಬಂದಾಗ ಅವ್ರು ಬಂದು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಹೀಗಾಗಿ ಈ ಒಂದು ರೆಗ್ಯುಲರ್ ಹಾಜರಾತಿಯಿಂದ ನನಗೆ ವಿನಾಯಿತಿ ಬೇಕು, ನಾನು ವಿದೇಶದಲ್ಲಿ ಶೂಟಿಂಗ್ ಇದ್ರೆ ಅಲ್ಲಿಗೆ ಹೋಗೋದಕ್ಕೆ ಅನುಮತಿ ಬೇಕು, ಜೊತೆಗೆ ಇವೆಲ್ಲ ಅಂಶಗಳನ್ನು ನ್ಯಾಯಾಲಯದ ಮುಂದೆ ಇಡೋದಕ್ಕೆ ದರ್ಶನ್ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಇವೆಲ್ಲಕ್ಕೂ ಅನುಮತಿ ಸಿಗಬೇಕಾದ್ರೆ ಇನ್ನೊಂದಷ್ಟು ಕಾಲ ದರ್ಶನ್ ಇರಬೇಕು. ಇದರ ಜೊತೆಗೆ ಅವರ ಆರೋಗ್ಯವೂ ಸಹ ಸರಿಯಾಗಿಲ್ಲ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು, ಇದು ಸಹ ಸುಧಾರಿಸಬೇಕು. ಇವೆಲ್ಲ ಆದ ನಂತರವಷ್ಟೇ ಅವರು ಶೂಟಿಂಗ್ ಆಗಲಿ ಅಥವಾ ಅವರ ತಮ್ಮ ದೈನಂದಿನ ಏನು ಶೆಡ್ಯೂಲ್ಗಳಿದ್ವು ಅದರ ಪ್ರಕಾರ ಇರ್ತಾರೆ. ಅಲ್ಲಿವರೆಗೂ ಇನ್ನೂ 2-3 ತಿಂಗಳು ಈ ವಿಚಾರಗಳಲ್ಲಿ ದರ್ಶನ್ಗೆ ರಿಲೀಫ್ ಸಿಗೋದು ಕಷ್ಟ ಅಂತೇಳಿ ಸದ್ಯಕ್ಕೆ ಕಾನೂನು ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ರಿಲೀಫ್ ಪಡೆದುಕೊಂಡಿದ್ದಾರೆ. ಆದ್ರೆ ದಾಸನಿಗೆ ಇಷ್ಟು ರಿಲೀಫ್ ಸಾಕಾಗಲ್ಲ. ಸಿನಿಮಾ ಮಾಡಬೇಕು, ತಮ್ಮ ವ್ಯವಹಾರ ಮುಂದುವರಿಸಬೇಕು ಅಂದ್ರೆ ಈ ಎಲ್ಲಾ ತೊಡಕುಗಳಲ್ಲೂ ಕೂಡ ಅವ್ರಿಗೆ ರಿಲೀಫ್ ಸಿಗ್ಲೇಬೇಕು. ಅದೇನಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ರಿಲ್ಯಾಕ್ಸ್ ಮೂಡ್ನಲ್ಲೂ ದರ್ಶನ್ಗೆ ಢವಢವ. ಸಾರಥಿ ಮುಂದಿನ ಕಾನೂನು ಸಮರ ಏನು? ನಟ ದರ್ಶನ್ 1 ವರ್ಷದ ಕೆಳಗೆ ಕಾಟೇರ ಸಕ್ಸಸ್ನಲ್ಲಿ ತೇಲ್ತಿದ್ರು. ಆ ಯಶಸ್ವಿ ಸಂಭ್ರಮದ ಕ್ಷಣ ಕಿತ್ಕೊಂಡಿದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬಾತನ ಕೊಲೆ ಪ್ರಕರಣ. ಹೌದು, ದರ್ಶನ್ ನೆಮ್ಮದಿ ಕೆಡಿಸಿದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಸದ್ಯ ಜಾಮೀನು ಪಡೆದು ಮನೆ ಸೇರಿದ್ದಾರೆ. ಅನಾರೋಗ್ಯ ಮಧ್ಯೆ ಬೇಲ್ ಸಿಕ್ಕಿರೋದು ಒಂದು ಸಮಾಧಾನ ಸಾರಥಿಗಿದ್ರೆ, ಮುಂದಿನ ದಿನಗಳಲ್ಲಿ ಏನಾಗಬಹುದು ಎಂಬ ಆತಂಕವೂ ಇದ್ದೇ ಇದೆ. ಈ ಮಧ್ಯೆ ದರ್ಶನ್ಗೆ 5 ಸವಾಲುಗಳಿವೆ. ದರ್ಶನ್ ಟಾರ್ಗೆಟ್ 1, ಸುಪ್ರೀಂನಲ್ಲಿ ಕಾನೂನು ಹೋರಾಟಕ್ಕೆ ತಂತ್ರ. ಸದ್ಯ ಜಾಮೀನಿನಲ್ಲಿರುವ ದರ್ಶನ್ಗೆ ಇಲ್ಲಿಗೆ ಕಾನೂನು ಕಂಟಕ ಮುಗ್ದಿಲ್ಲ. ಕೊಟ್ಟ ಜಾಮೀನು ಪ್ರಶ್ನೆ ಮಾಡಿ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಹೀಗಾಗಿ ಕಾನೂನು ಹೋರಾಟಕ್ಕೆ ಸೂಕ್ತ ಪ್ಲಾನ್ ಮಾಡಬೇಕು. ದರ್ಶನ್ ಟಾರ್ಗೆಟ್ 2, ಶೂಟಿಂಗ್ಗೆ ಭಾಗಿಯಾಗಲು ಅನುಮತಿ ಬೇಕು. ದರ್ಶನ್ ರ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಶೂಟಿಂಗ್ ಹಂತದಲ್ಲಿದೆ. ಅಲ್ಲದೆ ಸಾಲು ಸಾಲು ಸಿನಿಮಾಗೂ ಮುಂಗಡ ಹಣ ಪಡೆದಿದ್ದಾರೆ. ಹೀಗಾಗಿ ಆರ್ಥಿಕ ಕಾರಣಗಳಿಂದ ನ್ಯಾಯಾಲಯಕ್ಕೆ ನೀಡಿ ಮತ್ತೆ ಶೂಟಿಂಗ್ನಲ್ಲಿ ಭಾಗಿಯಾಗಲು ಅನುಮತಿ ಪಡೆಯೋದು. ದರ್ಶನ್ ಟಾರ್ಗೆಟ್ 3, ಹಣ ವಾಹನ ವಾಪಸ್ಸು ಪಡೆಯೋದು. ಕೊಲೆ ಆರೋಪದ ಪಂಚನಾಮೆಯಲ್ಲಿ ನಟ ದರ್ಶನ್ ಮನೆಯಲ್ಲಿ 38 ಲಕ್ಷ ಹಣ ಮತ್ತು ಅವರ ಕೆಂಪು ಕಲರ್ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ರು. ಈ ಹಣ ಹಾಗೂ ವಾಹನವನ್ನ ವಾಪಸ್ ಪಡೆಯೋದು ಅವರ ಟಾರ್ಗೆಟ್ ಆಗಿದೆ. ದರ್ಶನ್ ಟಾರ್ಗೆಟ್ 4, ಶೂಟಿಂಗ್ಗಾಗಿ ಹೊರಹೋಗಲು ಅನುಮತಿ ಬೇಕು. ಸದ್ಯ ಜಾಮೀನು ಪಡೆದಿರುವ ದರ್ಶನ್ ಬೆಂಗಳೂರು ಬಿಟ್ಟು ಬೇರೆಲ್ಲೂ ಹೋಗುವಂತಿಲ್ಲ. ವಿಚಾರಣಾಧೀನ ಕೋರ್ಟ್ ವ್ಯಾಪ್ತಿ ಬಿಟ್ಟು ಬೇರೆಡೆ ತೆರಳುವಂತಿಲ್ಲ. ಸದ್ಯ ತಮ್ಮ ಆರೋಗ್ಯ, ತಾಯಿ ಆರೋಗ್ಯ, ಅವರ ಫಾರ್ಮ್ ಹೌಸ್ನಲ್ಲಿನ ಪ್ರಾಣಿಗಳನ್ನ ನೋಡುವ ಸಲುವಾಗಿ ದರ್ಶನ್ಗೆ 4 ವಾರಗಳ ಕಾಲ ಮೈಸೂರಿಗೆ ತೆರಳಲು ಕೋರ್ಟ್ ಅನುಮತಿ ನೀಡಿದೆ. ತಾನೊಬ್ಬ ಕಲಾವಿದ ಎಂಬ ನೆಪ ನೀಡಿ ಶಾಶ್ವತವಾಗಿ ಬೆಂಗಳೂರಿನಿಂದ ಹೊರಹೋಗಲು ಶಾಶ್ವತ ಅನುಮತಿ ಪಡೆಯೋದು ಒಂದಾಗಿದೆ. ದರ್ಶನ್ ಟಾರ್ಗೆಟ್ 5, ದೇಶ ವಿದೇಶ ಪ್ರವಾಸ ಅನುಮತಿ ಬೇಕು. ಸದ್ಯ ದರ್ಶನ್ ವೃತ್ತಿಯಲ್ಲಿ ತಾನೊಬ್ಬ ಕಲಾವಿದ. ನನ್ನ ಭವಿಷ್ಯದ ದೃಷ್ಟಿಯಿಂದ ದೇಶ ವಿದೇಶಕ್ಕೆ ಹೋಗಬೇಕಾಗತ್ತೆ. ಹೀಗಾಗಿ ರೆಗ್ಯುಲರ್ ಆಗಿ ನ್ಯಾಯಾಲಯಕ್ಕೆ ಹಾಜರಾಗೋದ್ರಿಂದ ವಿನಾಯಿತಿ ಪಡೆಯೋದು ಒಂದು ಬಹುಮುಖ್ಯ ಕಾರಣವಾಗಿದೆ. ಒಟ್ಟಾರೆ ದರ್ಶನ್ಗೆ ಸದ್ಯಕ್ಕಂತೂ ಈ ಯಾವುದೇ ರಿಲೀಫ್ ಇಲ್ಲದ ಕಾರಣ ತಮ್ಮ ವೃತ್ತಿಗಾಗಿ ಈ ಎಲ್ಲ ಅನುಮತಿ ಪಡೆಯಲೇಬೇಕು. ಇದನ್ನ ಕೋರ್ಟ್ ಮುಂದಿನ ದಿನಗಳಲ್ಲಿ ಪುರಸ್ಕಾರ ಮಾಡುತ್ತಾ ಇಲ್ವಾ ಎಂಬುದನ್ನ ಕಾಲವೇ ಉತ್ತರಿಸಬೇಕಿದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.